ಬರುತ್ತೆ. ನಮ್ಮ ಸರ್ಜಿ ಹಾಸ್ಪಿಟಲ್ ಇಂದ ಮತ್ತು ನಮ್ಮ ಶಂಕರ್ ನೇತ್ರ ಹಾಸ್ಪಿಟಲ್ ಇಂದ ಹಲವಾರು ಸಿಬ್ಬಂದಿಗಳು ಬೆಳಿಗ್ಗೆ ಕೂಡ ಆರೋಗ್ಯ ತಪಾಸಣೆ ಮಾಡಿದ್ರು. ಅವರು ಸ್ವಾಗತವನ್ನು ಕೊಡ್ತೇನೆ. ಬಹಳ ಮುಖ್ಯವಾಗಿ ಸಹಾಯ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಸರ್ ಹೆಸರು ರಾಜಶೇಖರ್ ಸರ್ ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಚಪ್ಪಾಳೆ ಒಂದು ಅತ್ಯುತ್ತಮ ದಿನ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಸನ್ಮಾನಿತ ಭಾಷಣದಲ್ಲಿ ಸನ್ಮಾನ್ಯ ಶ್ರೀ ಕೃಷ್ಣಮೂರ್ತಿ ಟೀಮ್ ಅವರು ತಮ್ಮ PPT ಪ್ರೆಸೆಂಟೇಷನ್ ಮೂಲಕ ಯಾವ ಆರೋಗ್ಯ ಸೌಲಭ್ಯಗಳನ್ನು ಪಡಿಬಹುದು ವಿದ್ಯಾರ್ಥಿಗಳನ್ನ ಹೇಳ್ತಾರೆ, ಕಾರ್ಡ್ಗಳನ್ನ ವಿತರಣೆ ಮಾಡ್ತಾರೆ, ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮ ಇದೆ, 10 ಹಲವಾರು ಕಾರ್ಯಕ್ರಮದ ತಮ್ಮೊಂದಿಗೆ ಹೇಳಿರ್ತಾರೆ. ತಾವೆಲ್ಲರೂ ನಿಶಬ್ದವಾಗಿ ಶಾಂತಚಿತ್ತವಾಗಿ ಸನ್ಮಾನ್ಯರ ಮಾತುಗಳನ್ನ ಆಲಿಸಬೇಕು. ಅವರ ಕೂಡ ಸನ್ಮಾನ್ಯರ ಹತ್ರ ಮಾತಾಡಿ ಪರಿಹರಿಸಿಕೊಳ್ಳಬಹುದಾಗಿರುತ್ತೆ. ನಿಮಗೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಡಾಕ್ಟರ್ ಬಾಬಾ ಸಾಹೇಬ್ BR ಅಂಬೇಡ್ಕರ್ ಮತ್ತು ಬಾಬೂಜಿ ಜೀವನರಾಮ್ ಅವರಿಗೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ನಾಂದಿಯನ್ನು ಹಾಡ್ತಾ ಉದ್ಘಾಟನೆ ಮಾಡಬೇಕಂತ ಮಾನ್ಯರಲ್ಲಿ ವಿನಂತಿಸಿಕೊಳ್ತೇನೆ. ಪ್ರತಿಯೊಂದು ಹಾಸ್ಪಿಟಲ್ ಈ ಜೋಗ ಧೈರ್ಯವಾಗಿ ಯಾರು ದೊಡ್ಡ ಕಾರಲ್ಲಿ ಬೆಂಚ್ ಕಾರಲ್ಲಿ ಬಂದು ಹೋಗ್ತಾರಲ್ಲ ಅದೇ ತರ ನೀವು ಆರಾಮಾಗಿ ಹೋಗಿ ಆ ಕಾರ್ಡ್ ಕೊಟ್ಟಿದ್ದಕ್ಕೆ ಯಾವುದೇ ಪ್ರಶ್ನೆ ಕೇಳೋದಿಲ್ಲ ನಿಮಗೆ. ಅದು ಪೈಲ್ಸ್ ಆಗಿರ್ಬೋದು, ಕಣ್ಣಿನಲ್ಲಿ ಕ್ಯಾಟ್ರಾಕ್ಟ್ ಆಗಿರ್ಬೋದು, ಶ್ವಾಸಕೋಶದಲ್ಲಿ ತೊಂದರೆ ಇರ್ಬೋದು, ಹಾರ್ಟ್ ಅಲ್ಲಿ ತೊಂದರೆ ಇರ್ಬೋದು, ಏನೇ ಒಂದು ತೊಂದರೆ ಆದ್ರೆ ನಿಮಗೆ ನಗದು ರಹಿತ ಚಿಕಿತ್ಸೆ ಕೊಡ್ತಾರೆ 5 ಲಕ್ಷದವರೆಗೂ. ಆದ್ರೆ ಇನ್ನೊಂದು ಕೇಳಬಹುದು, ನೀವು OPD ಕೊಡಲ್ಲ. OPD ನೀವು ಸಣ್ಣ ಪುಟ್ಟ 5 ರೂಪಾಯಿ 10 ರೂಪಾಯಿ 100 ರೂಪಾಯಿ ಕೆಮ್ಮು ನೆಗಡಿ ಜ್ವರಕ್ಕೆ ಬರಲ್ಲ. ಬಟ್ ಹಾಸ್ಪಿಟಲ್ ಮಿನಿಮಮ್ 1 ದಿವಸ ಹಾಸ್ಪಿಟಲ್ ಇರಬೇಕು. ಇದ್ದಾಗ ನಿಮಗೆ ಪ್ರತಿಯೊಂದು ತಕ್ಷಣ ನೀವು ವಾಪಸ್ ಡಿಸ್ಚಾರ್ಜ್ ಆಗ್ಬೇಕಾದ್ರೆ 1 ರೂಪಾಯಿನೂ ಕೇಳಲ್ಲ. ಅದನ್ನ ಕರೆಕ್ಟ್ ಆಗಿ ನಿಮಗೆ ವಾಪಸ್ ಕಳಿಸ್ಬಿಡ್ತಾರೆ, ನೀವು ಡಿಸ್ಚಾರ್ಜ್ ಮಾಡಿ ಕಳಿಸ್ಬಿಡ್ತಾರೆ. ಆಮೇಲೆ ಯಾವುದೇ ತೊಂದರೆ ಬಂದ್ರೆ ನಾವು 10 ಜನ ಟೆಲಿಫೋನ್ ನಂಬರ್ ಇದೆ, ಏನೇ ಪ್ರಾಬ್ಲಮ್ ಆದ್ರೂ ನಾವು ಇಲ್ಲಿ ಎಲ್ಲ ಕೊಟ್ಟಿದ್ದೀವಿ. ಆ ಪುಸ್ತಕದಲ್ಲಿ ಇರುತ್ತೆ, ಮತ್ತೆ ನಿಮಗೆ ಕಾಂಪ್ಲೆಕ್ಸ್ ಕೊಡ್ತೀವಿ. ಯಾವುದೇ ತೊಂದರೆ ಇಲ್ಲದೆ ನೀವು ಹಾಸ್ಪಿಟಲ್ ಹೋಗಿ ಬರ್ಬೋದು. ಯಾವ ಹಾಸ್ಪಿಟಲ್ ಹೋಗಿ, ಈ ಶಿವಮೊಗ್ಗದಲ್ಲಿ ನಂಬರ್ ಹೆಸರುಗಳು ಕೊಡ್ತೀನಿ, ಬೇಕಾದ್ರೆ ಓದ್ತೀನಿ ಹೆಸರುಗಳು. ಈ ಆಸ್ಪತ್ರೆಗೆ ಹೋಗ್ಬೋದು. ಈಗ ಪ್ರೀ ಎಕ್ಸಿಸ್ಟಿಂಗ್ ಅಂದ್ರೆ ಈಗ ಬೇರೆಯವ್ರಿಗೆ ಏನಾಗಿದೆ ಎಲ್ಲ ಪಾಲಿಸಿ ತಗೊಂಡ್ರೆ 3 ವರ್ಷದ ತನಕ ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡಂಗಿಲ್ಲ, ಅಪೆಂಡಿಸೈಟಿಸ್ ಮಾಡಂಗಿಲ್ಲ, ಪೈಲ್ಸ್ ಮಾಡಂಗಿಲ್ಲ ಅಂತ ಕಂಡೀಷನ್ ಇದೆ. ನಿಮಗೆ ಯಾವ ಕಂಡೀಷನ್ ಇಲ್ಲ.
ಯಾವ ಕಂಡೀಷನ್ ಇಲ್ಲ, ಸೀದಾ ಹೋಗ್ತಿದ್ದಕ್ಕೆ ಏನೇ ಗಾಡಿ ಆದರೆ ಹಾಸ್ಪಿಟಲ್ ಆದರೆ ನಿಮಗೆ ದುಡ್ಡು ಕೊಡಬೇಕು. ಒಂದು ವಾಂತಿ ಬೇಗೆ ಆಯಿತು, ಡಿಹೈಡ್ರೇಷನ್ ಆಯಿತು, ತಲೆಯಲ್ಲಿ ಬಿಕ್ಕಿ, ಪ್ಯಾರಲೈಸ್ ಆಯಿತು, ಸ್ಟ್ರೋಕ್ ಆಯಿತು, ಪ್ರತಿಯೊಂದು ಕಾಯಿಲೆ ಇಂಥದ್ದು ಅಂತ 3,000 ಪ್ರೊಸೀಜರ್ಸ್ ಇದೆ. ಈ 3,000 ಪ್ರೊಸೀಜರ್ಸ್ಗೆ ನಿಮಗೆ ಟ್ರೀಟ್ಮೆಂಟ್ ಫ್ರೀ ಆಫ್ ಕಾಸ್ಟ್ ಸರ್ಕಾರ ಮತ್ತೆ ಈ ದೊಡ್ಡ ಸಾಹೇಬರು ಸೇರಿ ಮಾಡಿಕೊಟ್ಟಿರೋ ದೊಡ್ಡ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ. ಇದು ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ನಮ್ಮ ಶಿವಮೊಗ್ಗದಲ್ಲಿ ನಡೆಯುತ್ತೆ. ಅದು ನನಗೆ ಅಭಿಮಾನ ಏನು ಅಂದ್ರೆ ನಾನು ಯಾವ್ದು ಮಾಡ್ತಪ್ಪ ಫಸ್ಟ್ ಅಂತಂದ್ರು, ಸರ್ ನಾನು ಶಿವಮೊಗ್ಗದಲ್ಲಿ ಇಲ್ಲೇ ಕೂತ್ಕೊಂಡು ನಾನು ಸ್ವಲ್ಪ ಏನಾದ್ರು ಹೊಸದನ್ನು ಹೇಳ್ತಾ ಇರ್ತಾರೆ. ಕೆಲವೊಂದು ಪ್ರಯತ್ನ ಸರ್ಕಾರದ ಹಂತದಲ್ಲಿ ಈಗಲೂ ಇದೆ, ಮಾಡ್ತಾ ಇದ್ದೀವಿ. ಅದೆಲ್ಲವೂ ಸಾಕಾರಗೊಂಡ್ರೆ ನಮಗೆಲ್ಲರಿಗೂ ಒಂದು ನಿಮಗೆ ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗೋ ದಿನಗಳು ಹತ್ರ ಇದೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಆಯುಕ್ತರು ಮಾಯನಗೌಡರು ಸರ್ ಇದ್ದಾರೆ, ನಮ್ಮ ಕೃಷ್ಣಮೂರ್ತಿ ಸರ್ ಹೇಳಿದಾಗೆ ನಾವು ಒಂದೇ ಒಂದು ದಿನದಲ್ಲಿ ಹೇಳಿದ್ವಿ. ಒಂದೇ ದಿನದಲ್ಲಿ ಅವರು ಮೀಟಿಂಗ್ ಮಾಡಿ, ನಮ್ಮ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಜೊತೆಗೆ ಮೀಟಿಂಗ್ ಮಾಡಿ ಇಷ್ಟೊಂದು ಆಸಕ್ತಿಯಿಂದ, ಆಮೇಲೆ ಅವ್ರು ಹೇಳಿದ್ರೆ ಮಾನವೀಯತೆ ಗುಣದಿಂದ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ತಳಮಟ್ಟದ ಸಾರ್ವಜನಿಕರಿಗೆ ತಲುಪಬೇಕಾದಂತಂದ್ರೆ ನಮ್ಮ ಮಾಯನಗೌಡರಂತ ಅಧಿಕಾರಿಗಳು ಇರಬೇಕು. ಅವಾಗ ನಿಜವಾಗ್ಲೂ ಸಹ ಆ ಯೋಜನೆ ಫಲಕಾರಿಯಾಗ್ತದೆ. ಅವ್ರಿಗೂ ಸಹ ನಮ್ಮ ಸಹ ಈ ಯೋಗ್ಯ ಬಂದಿರುವಂಥ ಎಲ್ಲ ಅಧಿಕಾರಿ ವರ್ಗದವರು ಎಲ್ಲ ಅಭಿವೃದ್ಧಿ ನಿಗಮದ ಅವರಿಗೂ ಸಹ ನಾವು ಅಭಿನಂದಿಸ್ತಾ, ಇದು ಒಂದು ನಾನು ತಿಳಿದ ಮಟ್ಟಿಗೆ ಇಡೀ ದೇಶದಲ್ಲೇ ಪ್ರಥಮ ಬಾರಿಯಾಗಿ ಈ ಪೌರ ಕಾರ್ಮಿಕರಿಗೆ ನೀಡುವಂತಹ ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಅವರ ಜೀವನವನ್ನ ಕಾಪಾಡುವಂತಹ ಯೋಜನೆ ಆಗಿದೆ. ಅದಕ್ಕಾಗಿ ನಾನು ನಮ್ಮ ಪ್ರಕಾಶ್ ಸಾಲಪ್ಪನವರಿಗೆ ಶಿವಮೊಗ್ಗ ಇಡೀ ಕರ್ನಾಟಕದ ಎಲ್ಲ ಪೌರ ಕಾರ್ಮಿಕರ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಹಾಗೆ ನಾನು ಕೇಳಿದ್ದೆ ಐಪಡಿ ಸಾಲಪ್ಪನವರು ಅಂತ ಕೇಳಿದ್ದೆ. ಅವರು ನಾನು ನೌಕರಿಗೆ ಸೇರಿದ ಮೇಲೆ ಅವರ ಪುಸ್ತಕವನ್ನು ಸಹ ಓದಿದ್ದೆ. ಇವತ್ತಿಗೂ ಸಹ ಅವರ ಏನು ವರದಿ ಇದೆ, ಸರ್ಕಾರಕ್ಕೆ ಸಲ್ಲಿಸಿರುವಂತಹ ವರದಿ ಇನ್ನೂ ಸಹ ಸ್ಪಷ್ಟವಾಗಿ ಇದೆ. ಅವರ ಆ ವರದಿಯನ್ನ ಇವತ್ತೇನಾದರೂ ಜಾರಿ ಆಗಿದ್ರೆ ನಾವು ನಿಜವಾಗ್ಲೂ ಸಹ ಈ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಅವಕಾಶದಲ್ಲೇ ಪಡಿತಿದ್ವಿ ನಾವು ನಿಜವಾಗ್ಲು. ಆ ಆದಿಯಲ್ಲಿ ಬಂದಂತಹ ನಮ್ಮ ಮುರಳಿ ಅಶೋಕ್ ಸಾಲಪ್ಪನವರು ತಂದೆಯ ಆದಿಯನ್ನೇ ಇಡ್ತಿದ್ದಾರೆ. ನಿಜವಾಗ್ಲೂ ನಾನು ತುಂಬಾ ಎಲ್ಲ ನನ್ನ ಪೌರ ಕಾರ್ಮಿಕರು ಅದೃಷ್ಟವಂತರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಗಿದೆ ಅಂತ ನಾನು ಅವರಿಗೆ ಆ ಗ್ಲೋಬಲ್ ಕಂಪನಿಯ ಎಲ್ಲ ಪ್ರಮುಖರಿಗೆ, ಗೋ ಡಿಜಿಟಲ್ ಕಂಪನಿಯವರಿಗೆ ನಾನು ಎಲ್ಲ ಸಂಸ್ಥೆ ನೌಕರರ ಪರವಾಗಿ ನಾನು ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ಒಂದು ಯೋಜನೆ ನಮ್ಮ ಏನು ಪ್ರಕಾಶ್ ಸಾಲಪ್ಪನವರು ಅವರ ಶ್ರಮ ಮತ್ತು ಅವರ ತಂಡ, ನಮ್ಮ ಕುಮಾರ್ ಸರ್ ಅವರ ಏನು ಈ ಶ್ರಮ ಇದೆ, ಇಡೀ ಭಾರತಕ್ಕೆ ಅದು ಮಾದರಿಯಾಗಿರಲಿ ಅಂತ ಹೇಳಿ ಮಾತಿಗೆ ಆಗ್ಬೇಕು ಅಂತ ಹೇಳ್ತಾ ಒಂದೆರಡು ಮಾತನ್ನ ಮುಗಿಸ್ತೇನೆ. ಹಾಗೆ ಇನ್ನು ನಮ್ಮ ನೇರ ಪಾವತಿ ಮಾಡಿದೀವಿ. ಇನ್ನು ಸಹ ನಮ್ಮ ಲೋಡರ್ಸ್, ಅದೇ ಏನು ಕಸಿನ ಜೊತೆ ಕೆಲಸ ಮಾಡುವಂತ ಲೋಡರ್ಸ್, ಕ್ಲೀನರ್ಸ್, ಡ್ರೈವರ್ಸ್ಗೂ ಸಹ ತಾವು ಇದನ್ನ ಮುಂದುವರಿಸಬೇಕು ಅಂತೇಳಿ ತಮ್ಮನ್ನು ಈ ಮೂಲಕ ಮನವಿಯನ್ನ ಮಾಡ್ಕೊಂತ ನಿಮಗೆ ಸಮಸ್ತ ನಮ್ಮ ಮಹಾನಗರ ಪಾಲಿಕೆ ನೌಕರರ ಸಂಘದ ವತಿಯಿಂದ ತುಂಬುವುದಿದ್ದ ಅಭಿನಂದನೆಯನ್ನ ಸಲ್ಲಿಸುತ್ತಿದ್ದೇನೆ. ಜೈ ಪೌರ ಕಾರ್ಮಿಕ. ಉಳ್ಳಂತವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪ ಸಾಹೇಬರು. ತಮಗೆಲ್ಲ ಗೊತ್ತಿದೆ, ಅವ್ರ ಬರ್ತ್ಡೇ ದಿನ ನಾವೆಲ್ಲ ಅವ್ರಿಗೆ ಹೋಗಿದಾಗ ಕಳೆದ ಬಂದ 2 ತಿಂಗಳ ಹಿಂದೆಗಡೆ ನಮ್ಮ ಎಲ್ಲಾ ಪೌರ ಕಾರ್ಮಿಕರಿಗೂ, ಕಾಯಕು, ಲೋಡರ್ಸ್, ಕ್ಲೀನರ್ಸ್, ಡ್ರೈವರ್ಸ್ ಎಲ್ಲರಿಗೂ ಕೂಡ ವಿಮಾನಯಾನ ಮಾಡಿಸ್ಬೇಕು. ಇಲ್ಲಿಂದ ಬಂದ್ಬಿಟ್ಟು ಶಿವಮೊಗ್ಗದಿಂದ ಬೆಂಗಳೂರು ಏರೋಪ್ಲೇನ್ ಕರ್ಕೊಂಡು ಹೋಗಿ ಬೆಂಗಳೂರಿಗೆ, ಅಲ್ಲಿ ವಿಧಾನಸೌಧ ಎಲ್ಲ ಸೆಷನ್ ತೋರಿಸಿ ಅಲ್ಲಿಂದ ಎಲ್ಲರೂ ಕೂಡ ಬೆಂಗಳೂರಿನ ಸುತ್ತಾಡಿಸಿ ವಾಪಸ್ ಕೊಡ್ಬೇಕಂತ ಭರವಸೆ ಕೂಡ ಕೊಟ್ಟಿದ್ರು. ಅದನ್ನು ಕೂಡ ಬ್ಲಾಕ್ ಬೈ ಬ್ಲಾಕ್ ಆಕ್ಚುಲಿ ಬಂದು ಅದನ್ನ ಇಂಪ್ಲಿಮೆಂಟ್ ಮಾಡೋ ಅಂತಲೂ ಇದೀವಿ ನಾವು. ಶ್ರೀ ಮುರಳಿ ಅಶೋಕ್ ಸಾಲಪ್ಪ ಸರ್, ಶಿವಮೊಗ್ಗಕ್ಕೆ ಸ್ವಾಗತ ಸರ್. ಸಾಹೇಬರು ಮಾತಾಡ್ಬೇಕಂತೇಳಿ ಫೋನ್ ಮಾಡಿದ್ರು. ಪ್ರೆಸ್ ಮೀಟಲ್ಲಿ ಇದ್ರು, ಆಮೇಲೆ ಫ್ಲೈಟ್ ಲೇಟ್ ಆಗುತ್ತೆ ಅಂತೇಳಿ ಸಾಹೇಬರು ಹೋಗ್ಬಿಟ್ಟು, ಅದಕ್ಕೆ ಸರ್ ಹತ್ರ ಹೋಗ್ಬಿಟ್ಟು ಮಾತಾಡಿ ಕೇಳ್ಬನ್ನಿ ಅಂತ ಹೇಳಿದ್ರು. ಈ ಥರ ಕಾರ್ಯಕ್ರಮ ನಡೀತಾ ಇದೆ ಸರ್ ಅಂತ ಹೇಳಿದಾಗ ನಮ್ಮ ಕಡೆಯಲ್ಲೂ ಪೌರ ಕಾರ್ಮಿಕರಿಗೆ ವಿಶ್ ಮಾಡಿ ಅವರಿಗೆ ಸರ್ಕಾರ ನಿಮ್ಮ ಜೊತೆಗಿದೆ, ನಿಮ್ಮೊಟ್ಟಿಗೆ ನಾವು ಸದಾ ಇದ್ದೀವಿ ಅಂತ ಹೇಳಿ ಒಂದು ಸಂದೇಶವನ್ನು ತಿಳಿಸ್ಬೇಡಿ ಅಂತ ಹೇಳಿದ್ರು.
ಅದಕ್ಕೋಸ್ಕರ ಸರ್ ತಮ್ಮ ಎದುರಿಗೆ ಹೇಳೋಕ್ಕೋಸ್ಕರ ಬಂದಿದೆ ಸರ್. ಧನ್ಯವಾದಗಳು ಸರ್. ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಅಶೋಕ್ ಕೊಂಬುರ್ಡಿ ಸಾಲಪ್ಪ ಸರ್ ಅವರೇ, ಅದೇ ರೀತಿ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಮಾನ್ಯವರು ಸರ್ ಇಲ್ಲ ಸರ್ ಹೀಗೆ ಬಂದಿದೆ ಇಂಟಿಮೇಷನ್ ಕಾರ್ಯಕ್ರಮ ನಾಳೆನೇ ಮಾಡಬೇಕಾದ್ರೆ ಸರ್ ಆಯಿತು ಕೆಲಸ ಮಾಡೋಣ. ಸಂಜೆ 4 ಗಂಟೆಗೆ ಎಲ್ಲರನ್ನು ಕರೆದ್ಬಿಟ್ಟು ಒಂದು ಮೀಟಿಂಗ್ ಅರೇಂಜ್ ಮಾಡ್ಕೊಳ್ಳೋಣ. ಹೌ ಟು ಇಂಪ್ಲಿಮೆಂಟ್, ಯಾವ ರೀತಿ ಅನುಷ್ಠಾನ ಮಾಡಬೇಕಂತ ಹೇಳಿ ತಕ್ಷಣದಲ್ಲೇ ಎಲ್ಲರನ್ನು ಕೋಆರ್ಡಿನೇಟ್ ಮಾಡಿ ಮಹಾನಗರ ಪಾಲಿಕೆ ಸರ್ವ ನೌಕರರು ಕೂಡ ಇದಕ್ಕೆ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕ್ಕೆ ಸಹಕರಿಸಿದ್ದಾರೆ. ಎಲ್ಲ ಪಾಲಿಕೆ ನೌಕರರಿಗೂ ಕೂಡ ನಾನು ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಕ್ಯಾಶ್ಲೆಸ್ ವಿಮಾ ಕಾರ್ಡ್ ವಿತರಣೆ ಕಾರ್ಯಕ್ರಮ ಅಂತ ಬಂದಾಗ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದಿಂದ ಮಾಡ್ತಾ ಇದ್ರೆ ಭಾಳ ಸಂತೋಷದ ವಿಚಾರ. ಇದುವರೆಗೆ ಮಾಡಿರಲಿಲ್ಲ. ನಾವೇನು ಮಾಡ್ತಿದ್ವಿ, ಅದೇ ಸಬ್ಸಿಡಿ ಕೊಡ್ತಿದ್ವಿ, ಅದೇ ಲೋನ್ ಪೋಷನ್ ಕೊಡ್ತಿದ್ವಿ, ಅದನ್ನೇ ಮಾಡ್ತಿದ್ವಿ ಬಿಟ್ಟು ಇಂಡಿವಿಜುವಲ್ ಆಗಿ ಅವರ ವೈಯಕ್ತಿಕ ವಿಚಾರದಲ್ಲಿ ಆರೋಗ್ಯ ವಿಚಾರ ಅಂತ ಯಾವುದು ಎಂದೂ ಕೂಡ ಗಮನ ಹರಿಸಿಲ್ಲ. ಅಂತಹ ಒಂದು ದೂರದೃಷ್ಟಿ ಯೋಜನೆ ಅನುಷ್ಠಾನಕ್ಕೆ ಸಾಲಪ್ಪ ಸರ್ ಅವರು ಕೂಡ ಅತ್ಯುತ್ತಮವಾದ ನಾಂದಿಯನ್ನು ಹಾಡಿದ್ದಾರೆ. ಇಲ್ಲಿ ಸೇರಿರ್ತಕ್ಕಂಥ ನನ್ನ ಪ್ರೀತಿಯ ಪೌರಕಾರ್ಮಿಕರೇ, ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಪೌರಕಾರ್ಮಿಕರಿಗೆ ಇದೊಂದು ಒಳ್ಳೆಯ ಭಾಗ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಈ ತರ ಒಂದು ಕಾಂಗ್ರೆಸ್ 5 ಲಕ್ಷದವರೆಗೆ ಕೊಡುವಂತ ಒಂದು ಸ್ಕೀಮು ಈ ಭಾರತ ರಾಜ್ಯದಲ್ಲಿ ಎಲ್ಲೂ ಕೂಡ ಕೊಟ್ಟಿಲ್ಲ ಅನ್ನೋದನ್ನ ನಾವು ಈಗ ಕೇಳಿದ್ದೇವೆ. ಇದನ್ನೆಲ್ಲ ತಾವೆಲ್ಲರೂ ಕೂಡ ಸದ್ಬಳಕೆಯನ್ನು ಮಾಡಿಕೊಳ್ಳಿ. ಅದಕ್ಕಿಂತ ಮುಂಚೆ ತಾವು ತಮ್ಮ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಕೊಡ್ರಿ, ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ, ತಮ್ಮ ಮಕ್ಕಳಿಗೆ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಕೊಡಿ. ಅವರು ಕೂಡ ಮುಂದಿನ ದಿನ ಒಳ್ಳೆಯ ಅಧಿಕಾರಿಗಳನ್ನಾಗಿ ಮಾಡಿ. ನಾನು ಕೂಡ ನೋಡಿದ್ದೀನಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಪೌರಕಾರ್ಮಿಕರ ಮಕ್ಕಳು ತುಂಬಾ ಚೆನ್ನಾಗಿ 90-95% 99% ಅಂತ ಮಾರ್ಕ್ಸನ್ನು ತೆಗೆಯುವಂತ ಒಳ್ಳೆ ಇಂಜಿನಿಯರಿಂಗ್ ಮಾಡಿ ಒಳ್ಳೆ ಜಾಬಲ್ಲೂ ಸೇರುವಂತವರು ಕೂಡ ನಾನು ನೋಡಿದ್ದೇನೆ. ತಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡೋದ್ರ ಮುಖಾಂತರ ತಮ್ಮ ಆರ್ಥಿಕ ಮತ್ತು ಸಾಮಾಜಿಕವಾಗಿ ಸಬಲರಾಗಿ ಇನ್ನು ಹೆಚ್ಚಿನ ದೇವರು ಒಳ್ಳೆಯದು ಮಾಡಿ ಅಂತ ಹೇಳ್ತಾ ನನಗೆ ಮಾತಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸ್ತೇನೆ. ಜೈ ಹಿಂದ್. ಅಶೋಕ ಸಾಲಪ್ಪ ಸರ್ ಅವರು ಆಲೈಸಬೇಕಂತ ಕೇಳ್ಕೊಳ್ತಾರೆ. ಇಲ್ಲಿ ಸೇರಿರ್ತಕ್ಕಂತಹ ಎಲ್ಲ ನನ್ನ ಪೌರ ಕಾರ್ಮಿಕ ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಆಯುಕ್ತರಾದಂತಹ ಸನ್ಮಾನ್ಯ ಶ್ರೀ ಆಯನಗೌಡ್ರೆ, ಹೆಲ್ತ್ ಇನ್ಶೂರೆನ್ಸ್ ಅಂತಕ್ಕಂಥದ್ದನ್ನ ಮಾಡ್ತಕ್ಕಂಥದ್ದು
ಮೊದಲು ಪ್ರೇರೇಪಣೆ ಕೊಟ್ಟಿದ್ದು ಯಾರು ಗೊತ್ತಾ? ನೀವೆಲ್ಲ ಶಾಕ್ ಆಗ್ತೀವಿ. ಇಡೀ ಕರ್ನಾಟಕದಲ್ಲಿರ್ತಕ್ಕಂತಹ ಸಫಾಯಿ ಕರ್ಮಚಾರಿಗಳಿಗೆ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಕೊಡಿ ಅಂತ ಹೇಳಿದಂತಹ ಮಹಾನುಭಾವ ಯಾರಂತಂದ್ರೆ ಶ್ರೀ ರಾಹುಲ್ ಗಾಂಧಿ. 2023 ಅಸೆಂಬ್ಲಿ ಚುನಾವಣೆ ಆಯ್ತಲ್ಲ, ಅದಕ್ಕೆ ಮುಂಚಿತವಾಗಿ ರಾಹುಲ್ ಗಾಂಧಿ ಅವರು ಪೌರ ಕಾರ್ಮಿಕರೊಂದಿಗೆ ಸಂವಾದ ಅಂತ ಇಟ್ಕೊಂಡಿದ್ರು ಬ್ಯಾಂಗ್ಳೂರಲ್ಲಿ JP ನಗರ ಆರ್ಮಿ ಡೆಂಟಲ್ ಕಾಲೇಜ್ ಇಂಡೋರ್. ಆ ಸಭೆಗೆ ಬಹುಶಃ 1,500 ಜನ ನೇರ ವೇತನ ಪೌರ ಕಾರ್ಮಿಕರು ಕೂಡ ಭಾಗವಹಿಸಿದರು. ಸಭೆಗೆ ಬಂದ ತಕ್ಷಣ ಇವ್ರ ಬಗ್ಗೆ ಸಂಪೂರ್ಣವಾದ ವಿವರಣೆ ಕೊಡಿ ಅಂತ ಹೇಳಿ DK ಶಿವಕುಮಾರ್ ಅವರು, ರಾಮಲಿಂಗಾರೆಡ್ಡಿ ಅವರು ನನಗೆ ರಾಹುಲ್ ಗಾಂಧಿ ಅವರ ಹತ್ರ ಕರ್ಕೊಂಡೋಗಿ ಕೇಳಿದ್ರು. ಆಗ ನಾನು ರಾಹುಲ್ ಗಾಂಧೀಜಿ ಅವರಿಗೆ ರಿಕ್ವೆಸ್ಟ್ ಮಾಡಿದೆ, ಸರ್, ನಮ್ಮವರು 30 ವರ್ಷಗಳಿಂದ 20-25 ವರ್ಷಗಳಿಂದ ಈ ಗುತ್ತಿಗೆ ಪದ್ಧತಿ ಅಂತಕ್ಕಂಥದ್ರಲ್ಲಿ ಕೆಲಸ ಮಾಡ್ತಾ ಇದ್ರು. 2017ರಲ್ಲಿ ನಮ್ಮ ಸಿದ್ದರಾಮಯ್ಯನವರು ಇವರನ್ನ ನೇರ ವೇತನ ಕಾರ್ಮಿಕರನ್ನಾಗಿ ಮಾಡಿದ್ರು, ಅದಕ್ಕೆ ಕಾಯಂ ಮಾಡಿದ್ರು. ಇನ್ನೂ ಕೂಡ ಇವರು ಅತಂತ್ರ ಜೀವನದಲ್ಲಿದ್ದಾರೆ. 1990ರ ದಶಕದಲ್ಲಿ ಈ ಗುತ್ತಿಗೆ ಪದ್ಧತಿ ಅಂತಕ್ಕಂಥದ್ದು ನಮ್ಮನ್ನ ಬಂದು ಆವರಿಸಿದೆ. ಈ ಗುತ್ತಿಗೆ ಪದ್ಧತಿಯಲ್ಲಿ ನಾವೆಲ್ಲ ಎಷ್ಟು ಶೋಷಣೆ ಗುರಿಯಾಗಿದ್ದೀವಿ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ನಾನು 2013ರಲ್ಲಿ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತನ ಕೆಲಸ ಮಾಡ್ತಾ ಇದ್ದೆ. ಡಾಕ್ಟರ್ ಪರಮೇಶ್ವರ್, ಈಗಿನ ಹೋಮ್ ಮಿನಿಸ್ಟರ್, ಆಗ KPCC ಅಧ್ಯಕ್ಷರಾಗಿದ್ದರು. ಅವರು ಶೆಡ್ಯೂಲ್ ಕಾಸ್ಟ್ ಲೀಡರ್ಸ್ನೆಲ್ಲ ಕರೆದು ಸಮಾಜದ ಕುಂದುಕೊರತೆಗಳ ಬಗ್ಗೆ ಒಂದು ಸಭೆ ಮಾಡಿದ್ರು. ಆ ಸಭೆಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಾನೇ ಮಾತಾಡಿದೆ. ನಾನು ಹೇಳಿದೆ, ಸರ್, ನೀವು ಚುನಾವಣೆ ಬಂತು ಅಂತ ಹೇಳಿ ನಮ್ಮ ಶೆಡ್ಯೂಲ್ ಕಾಸ್ಟ್ ಅವ್ರನ್ನ ಪೌರ ಕಾರ್ಮಿಕರೆಲ್ಲರೂ ಕೂಡ ಜಾಗೃತಿ ಮಾಡಿ ನಾವು ಅಂತ ಹೇಳ್ತೀವಿ. ಚುನಾವಣೆ ಸಂದರ್ಭಗಳಲ್ಲಿ ನಾವು ಅವ್ರ ಕಾಲೋನಿಗಳಿಗೆ ಹೋದಾಗ ಈಗಿರ್ತಕ್ಕಂಥ ಯುವಕರು ಕೇಳ್ತಾರೆ, ನೀವು ನಮ್ಮ ತಾತ, ನಮ್ಮ ತಂದೆಯವರಿಗೆ ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ, ದೇವರಾಜ ಅವರ ಕಾಲದಲ್ಲಿ, IPD ಸಾಲಪ್ಪನವ್ರ ಕಾಲದಲ್ಲಿ ಕಾಯಂ ಮಾಡಿದ್ರಿ, ಮನೆಗಳು ಕೊಟ್ರಿ, ಒಂದಿಷ್ಟು ಸವಲತ್ತುಗಳು ಕೊಟ್ರಿ. ಅದಾದ್ಮೇಲೆ ಇಲ್ಲಿವರೆಗೂ ಕೂಡ ನಮ್ಗೆ ಯಾವುದೇ ಒಂದು ಅವಕಾಶಗಳು, ಅನುಕೂಲಗಳು ಸಿಗಲಿಲ್ಲ ಸರ್. ಇವತ್ತು ಮಹಾಮಾರಿ ಅದು ಗುತ್ತಿಗೆ ಪದ್ಧತಿ ಇರುವಂಥದ್ದು. ಆ ಗುತ್ತಿಗೆ ಪದ್ಧತಿಯಿಂದ ನಮಗೆ ನಾವು ದುಡಿದು ಸಂಬಳಕ್ಕೋಸ್ಕರ ಹೋರಾಟ ಮಾಡಬೇಕು. ನಮ್ಮ ಸಂಬಳ ಕೊಡಿ ಅಂತ ನಾವು ಗಲಾಟೆ ಮಾಡಬೇಕು. ಎಂತ ಕರ್ಮ ಸರ್ ಇದು. ಇವತ್ತು ನಮ್ಮ ಕೂಗ್ನ ಯಾರು ಕೇಳ್ತಿದ್ದಾರೆ? ನಾವು ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟಗಳು ನಿಮಗೆ ಗೊತ್ತಿಲ್ವಾ? ನೀವು ಕೂಡ ನಮ್ಮ ಸಮಾಜದವರು ಅಲ್ವಾ? ನಿಮ್ಗೆ ಗೊತ್ತಿಲ್ವಾ ಅಂತಕ್ಕಂಥದ್ದನ್ನ ನಾನು ಪ್ರಶ್ನೆ ಮಾಡಿದೆ ಸಭೆ. ಆ ಸಭೆಯಲ್ಲಿ ಅವರು ನನಗೆ ಆಶ್ವಾಸನೆ ಕೊಟ್ಟರು, ಹೆಣ್ಮಕ್ಳು ಆ ಒಂದು ಶೋಷಣೆಗಳಿಗೆ ಗುರಿಯಾಗಿದ್ದಾರೆ, ಇವತ್ತು ಕೂಡ ಜೀವನ ನಡೆಸೋದಕ್ಕೆ ಕಷ್ಟಪಡ್ತಾ ಇದ್ದಾರೆ. ಈ ಸಭೆ ಮುಖಾಂತರ ಒಂದು ಆಶ್ವಾಸನೆ ಕೊಡ್ತೇನೆ. 2013ರ ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಣಾಳಿಕೆ ಮ್ಯಾನಿಫೆಸ್ಟೋ ಅದನ್ನು ನಾನು ಘೋಷಣೆ ಮಾಡ್ತೇನೆ. ಗುತ್ತಿಗೆ ಪದ್ಧತಿಯನ್ನು ರದ್ದುಗೊಳಿಸಿ ಗುತ್ತಿಗೆ ಪದ್ಧತಿ ಅಡಿಯಲ್ಲಿರ್ತಕ್ಕಂತಹ ಪೌರ ಕಾರ್ಮಿಕರನ್ನ ಕಾಯಂ ಮಾಡ್ತೀನಿ ಅಂತಕ್ಕಂಥದ್ದನ್ನ ಡಾಕ್ಟರ್ ಪರಮೇಶ್ವರ್ ಅವರು ಆ ಸಭೆ ಮುಖಾಂತರ ಹೇಳಿದರು. ಸಭೆ ಆಯಿತು, ಚುನಾವಣಾ ಪ್ರಣಾಳಿಕೆ ರೆಡಿ ಆಗ್ತಾ ಇದೆ. ಪ್ರಣಾಳಿಕೆ ಅಧ್ಯಕ್ಷರು ಬಂದು ನಮ್ಮ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು. ರಮೇಶ್ ಕುಮಾರ್ ಅವರು ತೆಲುಗಲ್ಲಿ ಬೈತಾರೆ, ಏಮಯ್ಯ ಸಂತೋಷమైందా, ಸಂತೋಷ ಆಯ್ತೇನೆಯಾ, ನೋಡು ಸೇರಿಸಿದ್ದೀನಿ. ಆ ನಂತರ 17ರವರೆಗೂ ಕೂಡ ನಾವು ಪ್ರಯತ್ನ ಮಾಡ್ತೀವಿ.